ಹಾಯ್ ಎಲ್ಲರಿಗೂ ಪ್ರೇಮ ಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇದು ಕಾಡುವ ಹುಡುಗ, ತುಂಬ ಹಳೆ ಕತೆ, ಗ್ಯಾಪ್ ಆಗಿತ್ತಲ್ಲ, ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಮುಂದುವರೆದ ಭಾಗಕ್ಕೆ ಸ್ವಾಗತ. ರಾಘವ್ ಹೇಳಿದಂತೆ ಮನೆಯಲ್ಲಿ ಮದುವೆ ತಯಾರಿ ಶುರುವಾಗಿತ್ತು. ಅನುಷ್ಕಾ ರಾಘವ್ ಮನೆಯವರಿಗೆ ಒಪ್ಪಿಗೆಯಾಗುವ ರೀತಿ ತಯಾರಾಗಿದ್ದಳು. ಅವಳ ಅತ್ತೆ ಮಾವನನ್ನು ಇಂಪ್ರೆಸ್ ಮಾಡಿದ್ದಳು. ವೈಶಾಖ ಅನುಷ್ಕಾಳಿಗೆ, ನಿನ್ನ ಮದುವೆಗೆ ಯಾರ್ಯಾರನ್ನ ಕರೀಬೇಕು ಹೇಳು ಮಗಳೇ, ನಿನ್ನ ಸಂಬಂಧಿಕರನ್ನು ನಾನೇ ಖುದ್ದಾಗಿ ಕರೆಯುತ್ತೇನೆ ಎಂದಾಗ ಆಕೆ ಬೇಸರದಿ ಮುಖ ಮಾಡಿಕೊಂಡಳು. ಅದನ್ನು ನೋಡಿ ರಾಘವ್ಗೆ ಅರ್ಥವಾಗಿತ್ತು. ಅವನು, ಅಮ್ಮ, ನಾನು ಅವರ ಮನೆಯವರನ್ನು ಕರೆದು ತರುತ್ತೇನೆ, ನೀನು ಚಿಂತಿಸಬೇಡ ಎಂದಿದ್ದ. ಅದಕ್ಕೆ ಒಪ್ಪಿದ್ದ ವೈಶಾಖ, ಆದಷ್ಟು ಬೇಗ ದಿನಗಳು ಉರುಳಲಿ, ಸ್ವೀಟಿ ಕೂಡ ಬರಲಿ, ಧಾಮ್ ಧೂಮ್ ಎನ್ನುವಂತೆ ಮದುವೆ ಮಾಡಿಸುವ ಎಂದಿದ್ದರು. ರಣವೀರ್ ಕೂಡ ಅವರಿಗೆ ಹೂಂಕಾರ ಹಾಕಿದ್ದರು. ಎಲ್ಲರ ಸಮ್ಮುಖದಲ್ಲಿ ಶಾಸ್ತ್ರಿಗಳು ಮದುವೆ ದಿನಾಂಕವನ್ನು ಸೂಚಿಸಿದ್ದರು. ಅನುಷ್ಕಾ ಮಂಕಾಗಿದ್ದು ಕಂಡ ರಾಘವ್, ಏನು ಆದಷ್ಟು ಬೇಗ ಮಿಸ್ಸೆಸ್ ರಾಘವ್ ಆಗಲಿದ್ದೀರಿ ಎಂದರೆ ಅವಳ ಕೆನ್ನೆಗಳು ನಾಚಿ ಕೆಂಪಾಗಿದ್ದವು. ಸರಿ ಸರಿ, ಇನ್ನು ಈ ಮುಂಗೋಪ ಎಲ್ಲ ಬಿಟ್ಟು ನನ್ನ ಸೊಸೆ ಹೇಳಿದಂತೆ ನಡೆದುಕೊಳ್ಳೋದನ್ನು ಕಲಿ. ನಾನು ಮೊದಲೆಲ್ಲ ನಿನ್ನಂತೆ ಆಡುತ್ತಿದ್ದೆ. ಅದು ಯಾವಾಗ ನಿಮ್ಮಮ್ಮ ನನ್ನ ಮದುವೆಯಾಗಿ ನಿಮ್ಮಮ್ಮನ ಮಾತು ಕೇಳೋಕ್ಕೆ ಶುರು ಮಾಡಿದ್ನೋ ಆಮೇಲೆ ಸಜ್ಜನ ಅನ್ನೋಸ್ಕೊಂಡೆ ಎಂದರೆ ವೈಶಾಖ, ಏನದು ನಿಮ್ಮ ದೊಂಬರಾಟ ಎಂದಿದ್ದರು. ಅತ್ತೆ ಮಾವ ಇಬ್ಬರು ತಮಾಷೆ ಕೇಳಿ ಅನುಷ್ಕಾ ಕೂಡ ನಕ್ಕಿದ್ದಳು. ಎಲ್ಲವೂ ಸುಸೂತ್ರವಾಗಿ ನಡೆದರೆ ಸಾಕೆಂದು ವೈಶಾಖ ದೇವರಿಗೆ ದೀಪ ಹಚ್ಚಿದ್ದರು. ತನ್ನ ಮುಂದಿನ ಶೂಟಿಂಗ್ ಹೇಗೆ, ಮದುವೆ ನಂತರ ನನ್ನ ಪ್ರೊಫೆಷನ್ ಮುಂದುವರೆಸಲು ರಾಘವ್ ಬಿಡುವನೋ ಎಂದು ಅನುಷ್ಕಾ ಚಿಂತಿಸುತ್ತಿದ್ದರೆ, ರಾಘವ್ ತನ್ನ ಪ್ರೀತಿಯ ಕುಳ್ಳಿ ನನ್ನ ಬದುಕಿಗೆ ಸಂಪೂರ್ಣವಾಗಿ ಬರುವ ದಿನ ಹತ್ತಿರವಾಯಿತು ಎಂದು ಮನದಲ್ಲೇ ಖುಷಿಯಿದ್ದರೂ ಮುಖದಲ್ಲಿ ತೋರಿಸದೆ ಸುಮ್ಮನಿದ್ದ. ಈ ಕಡೆ ತೀರಾ ಮುಗ್ಧ ಹುಡುಗ ಆಕರ್ಷ್ ಪ್ರೀತಿಯ ಜಾಲದಲ್ಲಿ ಬಿದ್ದಿದ್ದ. ಅವನ ತಲೆಗೆ ಹಾಗೆ ವಿಚಿತ್ರವಾಗಿ ಯೋಚಿಸುವುದು, ವಿಚಿತ್ರವಾಗಿ ನಡೆದುಕೊಳ್ಳುವುದು. ತನ್ನ ಪರ್ಸ್ ಮತ್ತು ಮೊಬೈಲ್ ಕದ್ದಿದ್ದ ಸುಂದರವಾದ ಹುಡುಗಿಯನ್ನು ಕಂಡು ಹುಚ್ಚನಾಗಿದ್ದ. ಎಂದರೆ ಸರಿ, ಅಣ್ಣ ಹೇಳಿದಂತೆ ದುಬೈಗೆ ಹೋಗುವುದಿಲ್ಲ, ಈ ಕೊಳ್ಳಿಯನ್ನು ನಾನು ಕದಿಯಬೇಕು ಎಂದು ತೀರ್ಮಾನಿಸಿದ್ದ. ಕೈಯಲ್ಲಿ ಸಿಕ್ಕಿದ್ದ ಜುಮುಕಿ ಹಿಡಿದು ಅಂಗಾತ ಹಾಸಿಗೆ ಮೇಲೆ ಮಲಗಿ ಅವಳದೇ ಗುಂಗಿನಲ್ಲಿ ಮಲಗಿದ್ದರೆ ಅವನ ಕ್ರಿಮಿನಲ್ ಮೈಂಡ್ ಹೇಗೆ ಅಣ್ಣನ ಈ ಜಾಲದಿಂದ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸುತ್ತಿತ್ತು. ಅವನ ಕ್ರಿಮಿನಲ್ ಮೈಂಡ್ಗೆ ದೂರದ ದೇಶದಲ್ಲಿದ್ದ ಸ್ವೀಟಿ ನೆನಪಾಗಿದ್ದಳು. ತಕ್ಷಣ ಸಮಯ ನೋಡದೆ ಕರೆ ಮಾಡಿದ್ದ. ಇಲ್ಲಿ ಬೆಳಿಗ್ಗೆ ಇದ್ದರು, ಆಸ್ಟ್ರೇಲಿಯಾದಲ್ಲಿ ಕತ್ತಲೆ. ನಿದ್ದೆಯಲ್ಲಿದ್ದ ಸ್ವೀಟಿ ಫೋನ್ ರಿಂಗಾಗುತ್ತಿರುವುದನ್ನು ಕಂಡು, ಇಷ್ಟೊತ್ತಿನಲ್ಲಿ ಇದ್ಯಾರಪ್ಪ ಎಂದು ಕಣ್ಣು ಸುಕ್ಕುತ್ತಾ ಫೋನ್ ಸ್ಕ್ರೀನ್ ನೋಡಿದಳು. ಸ್ಕ್ರೀನ್ ಮೇಲೆ ಅಕ್ಕು ಹೆಸರು ನೋಡಿ, ಈ ಪ್ರಾಣಿ ಯಾಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದೆ? ಉಫ್, ಈ ಮಗು ತಲೆಗೆ ಇಲ್ಲಿ ಕತ್ತಲೆ ಅನ್ನೋದು ಮರೆತಿರಬೇಕು ಎನ್ನುತ್ತಲೇ ಹೆಲೋ ಹೇಳು ಬ್ರೋ ಎಂದಿದ್ದಳು. ಇದ್ದಕ್ಕಿದ್ದಂತೆ ಆ ಕಡೆಯಿಂದ ಅಳುವ ಧ್ವನಿ ಕೇಳಿಸಿ ಸ್ವೀಟಿ ನಿಜವಾಗಿಯೂ ಗಾಬರಿಯಾಗಿದ್ದಳು. ಯಾಕೋ ಅಕ್ಕು, ಏನಾಯಿತು? ಎಲ್ಲ ಚೆನ್ನಾಗಿದ್ದೀರಾ ತಾನೇ? ಯಾಕೆ ನೀನು ಅಳ್ತಿದ್ದೀಯಾ? ಮೊದಲು ಏನಾಯಿತು ಅಂತ ಹೇಳು, ಆಮೇಲೆ ಅಳುವಂತೆ. ನೀನು ಏನು ಹೇಳದೇ ಇದ್ರೆ ನನಗೆ ಏನು ಅರ್ಥ ಆಗಬೇಕು, ಹೇಳು ಎಂದರೆ ಆಕರ್ಷ್ ಏನೂ ಉತ್ತರಿಸದೆ ಅಳುವುದನ್ನು ಮುಂದುವರೆಸಿದ್ದ. ಸ್ವೀಟಿಗೆ ಮತ್ತಷ್ಟು ಗಾಬರಿಯಾಗಿತ್ತು. ಅವಳು, ಸರಿ, ನೀನು ಏನು ಹೇಳಬೇಡ, ನಾನು ರಾಘವಣ್ಣನ ಹತ್ರನೇ ವಿಚಾರಿಸ್ತೀನಿ ಎಂದು ಕೈಯಿಂದ ಫೋನ್ ಪಡೆಯಲು, ಹಾಕಿದ್ದ ಪ್ಲ್ಯಾನ್ ಎಲ್ಲ ಫ್ಲ್ಯಾಪ್ ಆಗೋಗುತ್ತಲ್ಲಪ್ಪ ಎಂದ ಆಕರ್ಷ್. ಹೇ ಸ್ವೀಟಿ, ಬೇಡ ಬೇಡ, ಕಾಲ್ ಕಟ್ ಮಾಡಬೇಡ, ಇರು, ನಾನೇ ಹೇಳ್ತೀನಿ ಇರು ಎಂದು ಕೂಗಿದ್ದ. ಆಕರ್ಷ್ ದನಿ ಕೇಳಿದ್ದ ಸ್ವೀಟಿ ಮತ್ತೆ ಫೋನ್ ಕಿವಿಗೆ ಪಡೆದು, ಅದು ಏನು, ಮಧ್ಯರಾತ್ರಿ ಕಾಲ್ ಮಾಡಿ ನೀನು ಹೀಗೆ ಅಳ್ತಿದ್ರೆ ನನಗೆ ಏನಂತ ಅರ್ಥ ಆಗುತ್ತೆ ಹೇಳು ಎಂದರೆ ಆಕರ್ಷ್ ಹುಡುಗಿಯರ ರೀತಿ, ಸ್ವೀಟಿ ಸ್ವೀಟಿ ಏನು ಗೊತ್ತಾ ಎನ್ನುತ್ತಾ ರಾಗ ಎಳೆದಿದ್ದ. ಏನು ಮೊದಲು ಹೇಳು ಅಂತ ತಾನೇ ನಾನು ಹೇಳ್ತಿರೋದು ಎಂದಳು ಸ್ವೀಟಿ. ಏನಂದರೆ ಅಣ್ಣ ನನ್ನನ್ನು ದುಬೈ ಕಳಿಸ್ತಿದ್ದಾರೆ ಕಣೆ, ನನ್ನ ಇಂಡಿಯಾ ಬಿಟ್ಟು ಬೇರೆ ಎಲ್ಲಿಗೂ ಹೋಗೋಕೆ ಇಷ್ಟ ಇಲ್ಲ, ಮತ್ತು ಪದೇ ಪದೇ ಅಣ್ಣ ಅದನ್ನೇ ಹೇಳ್ತಿದ್ದಾನೆ ಎಂದು ಮತ್ತೆ ಅಳಲು ಸ್ವೀಟಿ ತಲೆ ಚಚ್ಚಿಕೊಳ್ಳುತ್ತಾ, ಇದಕ್ಕೇನಾ ನೀನು ಇಷ್ಟು ಅಳ್ತಿರೋದು ಎಂದರು ಆಕರ್ಷ್. ಆಕರ್ಷ್ ಹೌದು ಎಂದು ಹುಡುಕರಿದ. ಅಯ್ಯೋ, ನೀನು ಇಷ್ಟು ದೊಡ್ಡವ ಆಗಿದ್ರೂ ಫೂಲಿಶ್ ಥರ ಆಡ್ತಿದೀಯಲ್ಲ, ನೀನು ನನ್ನನ್ನು ಫೂಲಿಶ್ ಮಾಡಿಬಿಟ್ಟಿಯಲ್ಲ, ನಾನೆಷ್ಟು ಗಾಬರಿಯಾಗಿದ್ದೆ ಗೊತ್ತಾ ಎಂದರೆ, ಮತ್ತೆ ಗಾಬರಿಯಾಗೋ ವಿಚಾರವೇ ಅಲ್ಲವೇ ನಾನು ದುಬೈಗೆ ಹೋಗೋದು ಎಂದಿದ್ದ ಆಕರ್ಷ್. ಅದೆಂಥ ಗಾಬರಿಯ ವಿಚಾರ? ನಾನು ಹುಡುಗಿಯಾಗಿ ಇಷ್ಟು ದೂರದ ಆಸ್ಟ್ರೇಲಿಯಾಕ್ಕೆ ಬಂದಿದ್ದೀನಲ್ಲ, ಅಂಥದ್ರಲ್ಲಿ ನೀನು ದುಬೈಗೆ ಹೋಗೋಕೆ ಏನು ಕಷ್ಟ? ಅದರಲ್ಲೂ ಮಧ್ಯರಾತ್ರಿ ಈ ರೀತಿ ಗೋಳು ಕೊಡೋ ಕೊಳ್ಳೆ ಹೋಗುವಂಥ ವಿಚಾರ ನಾ ಹೇಳುವುದು ಎಂದಳು ಆಕಳಿಸುತ್ತಾ. ಅಯ್ಯೋ, ಏನು ಹೇಳ್ತಿದ್ದೀಯಾ, ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ವಾ? ಅದು ಸರಿನೇ, ನಿನಗೆ ನನ್ನ ಕಷ್ಟ ಹೇಗೆ ತಾನೇ ಅರ್ಥ ಆಗುತ್ತೆ? ನೀನು ನಿನ್ನ ಅಣ್ಣ ತಂಗಿ ಇಬ್ಬರು ಒಂದೇ ಜನ್ಮದವರು, ಫೀಲಿಂಗ್ಸ್ ಇಲ್ಲದವರು. ಅಣ್ಣನಿಗೆ ಅತ್ತಿಗೆ ಬಿಟ್ಟು ಇರೋಕ್ಕಾಗಲ್ಲ, ಹಾಗಿರುವಾಗ ಅದು ಆಗಲೇ. ಅಂಥದ್ರಲ್ಲಿ ನಾನು ಈಗಷ್ಟೇ ಮೊಳಕೆ ಹೊಡೆದಿರೋ ನನ್ನ ಜುಮ್ಕಿ ಪ್ರೀತಿನ ಬಿಟ್ಟು ಹೇಗೆ ಹೋಗೋದು ಹೇಳು? ಅವನಿಗೇನು ಅರ್ಥ ಆಗಲ್ಲ ಅಂತಿದ್ದೆ. ನಿನಗೂ ನನ್ನ ಫೀಲಿಂಗ್ಸ್ ಅರ್ಥನೇ ಆಗಲ್ಲ. ನನ್ನ ಆಪರೇಷನ್ ಜುಮ್ಕಿ ಸಕ್ಸಸ್ ಮಾಡೋಕ್ಕೆ ಯಾರೂ ನನಗೆ ಹೆಲ್ಪ್ ಮಾಡೋರಿಲ್ಲ ಎಂದು ಗೋಳು ಎನ್ನುತ್ತಾ ಅಳತೊಡಗಿದ್ದ. ಅವನ ಮಾತು ತಲೆ ಬುಡ ಏನೂ ಅರ್ಥ ಆಗದ ಸ್ವೀಟಿ ಅವನ ಮಾತಿನಲ್ಲಿ ಒಂದು ಜಾಡು ಹಿಡಿದವಳಂತೆ. ಏನು ಏನಂದೆ?
ಲವ್ ಜುಮ್ಕಿನ, ಆಪ್ರೇಷನ್ ಜುಮ್ಕಿನ, ಹಾಗಂದ್ರೆ ಏನೋ ಎಂದಾಗ ಆಕಾಶ್ ನಾಲಿಗೆ ಕಚ್ಚಿಕೊಳ್ಳುತ್ತಾ, ಅದೇನು ಅಂದರೆ ಸ್ವೀಟಿ, ನನಗೆ ಲವ್ ಆಗಿದೆ ಕಣೆ ಎಂದಿದ್ದ. ಮಧ್ಯರಾತ್ರಿಯಲ್ಲಿಯೂ ಸಿಡಿಲು ಬಡಿದಂತೆ ಅನ್ನಿಸಿತ್ತು ಸ್ವೀಟಿಯ ಪರಿಸ್ಥಿತಿ. ಆಕಾಶ್ ಮಾತು, ಏನು ಲವ್ವಾ? ಅದು ನಿನ್ಗ? ನಿಜ ಮಗು ಥರ ಆಡೋ ನೀನು ಯಾವಾಗ ಲವ್ ಮಾಡೋಷ್ಟು ದೊಡ್ಡವನಾದ್ಯೋ ಹೇಳು ಎಂದು ನಗಿಸಲು ಮುಖ ಊದಿಸಿಕೊಂಡ ಆಕರ್ಷ್. ಏಯ್, ನೀನು ನನ್ನ ತಂಗಿನ ಇಲ್ಲ ಅಣ್ಣನ ಥರ ಶತ್ರುನ ಹೇಳು. ಇಷ್ಟೆಲ್ಲ ಬೇಡ, ಹೆಲ್ಪ್ ಮಾಡಲ್ವಾ ಅಷ್ಟೇ ತಾನೇ, ಬಿಡು. ನಾನು ನಿನ್ನ ರೇಗ್ಸೋಕೆ ಅಂತ ಇವೆಲ್ಲ ಹೇಳಿಲ್ಲ ಎನ್ನುತ್ತಾ ಕಾಲ್ ಕಟ್ ಮಾಡಲು ಹೊರಟರೆ, ಹೇ ಇರು, ಆಯಿತು ಹೇಳು, ನಾನೇನು ಹೆಲ್ಪ್ ಮಾಡಬೇಕು ಮಾಡ್ತೀನಿ. ನಮ್ಮ ಹುಡುಗಂಗೆ ಅಷ್ಟೆಲ್ಲ ಅಂತ ಹೆಲ್ಪ್ ಮಾಡೋಕ್ಕಾಗಲ್ವಾ? ಅದು ಅಂತೂ ಇಂತೂ ನಮ್ಮ ಹುಡುಗ ದೊಡ್ಡವನಾಗವನೇ ಅನ್ನೋ ಖುಷಿಗಾದರೂ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ನಾಚಿಕೆ ಆದವನಂತೆ ಮುಖ ಅರಳಿಸಿ, ಅಯ್ಯೋ ನನ್ನ ಹುಡುಗಿನ ಈ ರೀತಿ ಮುಖ ಮಾಡಿಕೊಳ್ಳೋಕೆ ಎಂದುಕೊಂಡ. ಸರಿ, ಹಾಗಿದ್ರೆ ನಿನ್ನಂದರೆ ಅಣ್ಣನಿಗೆ ಅಪ್ಪನಿಗೆ ಪ್ರಾಣ ಅಂತ ಗೊತ್ತು ತಾನೇ, ನೀನು ಅವರಿಬ್ರಿಗೂ ಹೇಳು ನನ್ನ ದುಬೈ ಪ್ರಾಜೆಕ್ಟ್ನಿಂದ ತೆಗೆಯಲು ಎಂದಿದ್ದ. ಅಂದರೆ ದುಬೈ ಪ್ರಾಜೆಕ್ಟ್ಗೆ ಯಾರನ್ನು ಕಳಿಸೋದು ಅಂತ ಅವರೇನಾದರೂ ಕೇಳಿದ್ರೆ ನಾನು ಏನಂತ ಹೇಳಿ ಎಂದಳು ಸ್ವೀಟಿ. ಅದಕ್ಕೆ ಎಂದು ಯೋಚಿಸುತ್ತಾ, ಅದಕ್ಕೇನು, ನನ್ನ PA ಇದ್ದಾನಲ್ವಾ ಕುಮಾರ್, ಹಾಂ ಎಸ್, ಆ ಕುಮಾರನಿಗೆ ಸಜೆಸ್ಟ್ ಮಾಡು. ಹೇಗೆ ಹೇಳ್ಬಿಡು, ಅವನು ಅಕ್ಕುಗಿಂತ ತುಂಬ ಇಂಟೆಲಿಜೆಂಟ್ ಅಂತ. ನೀನು ಅವರ ಹತ್ರ ಸುಳ್ಳು ಹೇಳಿದ್ರೂ ನಂಬ್ತಾರೆ. ಹಾಗಿರುವಾಗ ಇದೊಂದು ಸಣ್ಣ ಸುಳ್ಳು ಅಣ್ಣನಿಗೋಸ್ಕರ ಅಪ್ಪ ಅಮ್ಮ ನಂಬೋ ಥರ ಹೇಳೋಕ್ಕಾಗಲ್ವಾ ಎಂದನು. ಅವನ ಮಾತಿಗೆ ನೀನು ಹೇಳಿದ್ದೇನೂ ಸರಿ, ಆದರೆ ಇದರಲ್ಲಿ ಸುಳ್ಳೇನಿದೆ ಅಂದಳು ಸ್ವೀಟಿ. ಹಾಗಂದರೆ ಕುಮಾರ್ ನನಗಿಂತ ಬುದ್ಧಿವಂತಾನಾ ಎಂದಿದ್ದ ಆಕರ್ಷ್. ಕೇಳ್ತೀಯಲ್ಲ, ನೀನು ಏನಿದ್ರೂ ಪೋಸ್ ಕೊಡೋಕ್ಕಷ್ಟೇ ಬುದ್ಧಿ. ಭಗವಂತ ನನಗೆ ದೇಹಕ್ಕಷ್ಟೇ ಬ್ಯೂಟಿಫುಲ್ ಆಗಿ ಕೊಟ್ಟಿರೋದು, ಆದರೆ ತಲೆ ಒಳಗಿರೋದೆಲ್ಲ ಬರೀ ಲದ್ದಿ ಎಂದಳು ಸ್ವೀಟಿ. ಸ್ವೀಟಿ ಮಾತು ಕೇಳಿದ ಆಕಾಶ್ಗೆ ನಿಜವಾಗಿಯೂ ಸಿಟ್ಟು ಬಂತು. ಆದರೆ ಮನಸ್ಸಲ್ಲಿ, ನನ್ನ ಜೊತೆ ಇರೋರೆಲ್ಲ ನನಗೆ ಶತ್ರುಗಳೇ, ನಾನೇ ಈ ಭೂಮಿಯ ಮೇಲೆ ನತದೃಷ್ಟ, ಏನೂ ಮಾಡೋಕ್ಕಾಗಲ್ಲ, ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ. ಇವಾಗ ಜುಮ್ಕಿ, ನಿನಗೋಸ್ಕರ ಇವಳ ಕೈಯಲ್ಲಿ ಏನೇನು ಅನ್ನಿಸ್ಕೋಬೇಕು ನೋಡು, ಏನೂ ಮಾಡೋಕ್ಕಾಗಲ್ಲ ಎಂದುಕೊಳ್ಳುತ್ತಲೇ ಸ್ವೀಟಿ ವಾಯ್ಸ್ ಕೇಳಿಸಿತು. ಹಲೋ, ಹೇಳೋಲೋ ಅಕ್ಕು ಎಂದಳು. ಸ್ವೀಟಿ ಎಂದಳು. ಹಾಂ ಹೇಳು ಎಂದಳಾಗ ಸ್ವೀಟಿ ಎಂದು ಮತ್ತೆ ರಾಗಿಳಿದ್ದ. ಅದೆಲ್ಲ ಬಿಡು ಅಣ್ಣ, ನಿನ್ನ ಹುಡುಗಿ ಹೇಗಿದ್ದಾಳೆ ತೋರಿಸೋದಿಲ್ವಾ? ನೀನು ಏನಾದರೆ ಹಿರಿಯಣ್ಣನ ಥರನೇ ಯಾರಾದರೂ ನನ್ನ ಮಚ್ಚಗಳನ್ನೇ ಕಾಳು ಹಾಕಿದ್ದೀಯಾ ಹೇಗೆ ಎಂದರೆ, ಇಲ್ವೇ, ನಿನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ತಂಗಿ ಇದ್ದಂಗಪ್ಪ ಎಂದಾಗ, ಸರಿ ಮತ್ತೆ ಯಾರು ಹುಡುಗಿ ಅಂತ ಹೇಳು ಎಂದಿದ್ದಳು. ಆಕರ್ಷ್, ನಿನಗೆ ನಾನು ಏನು ಅಂತ ಹೇಳಲಿ, ಅವಳು ಯಾರು ಅಂತ ನನಗೇ ಗೊತ್ತಿಲ್ಲ. ನಾನು ಇವತ್ತೇ ಮೊದಲು ನೋಡಿದ್ದು, ಆದರೆ ತುಂಬ ತುಂಬ ಚೆನ್ನಾಗಿದ್ದಾಳೆ ಕಣೆ. ಅವಳು ನನ್ನ ಮನಸ್ಸು ಹೃದಯ ಎಲ್ಲವನ್ನು ಕದ್ದಿದ್ದಾಳೆ ಎಂದಿದ್ದ. ಹೌದಾ, ಯಾರು ಅಂತ ನೋಡಿದೆ, ಮೊದಲ ನೋಟಕ್ಕೆ ಸೋತು ಹೋದ. ದುಬೈ ಪ್ರಾಜೆಕ್ಟನ್ನು ಬಿಟ್ಟು ಅಷ್ಟು ಎದುರು ಸಿಕ್ಕಾಗಾದರೂ ಹೆಸರು ಅಡ್ರೆಸ್ ತಿಳ್ಕೊಬೇಕು ತಾನೇ ಎಂದಳು ಸ್ವೀಟಿ. ಮತ್ತು ಅವಳನ್ನು ಮಾತ್ರ ಪ್ರೀತಿಸೋದು ಅಂತೀಯ, ಅದು ಹೇಗೆ ಹುಡುಕ್ತೀಯಾ? ಅಷ್ಟು ದೊಡ್ಡ ಸಿಟಿಯಲ್ಲಿ ಅವಳ ಫೋಟೋ ಏನಾದರೂ ತೆಗೆದಿದ್ದೀಯಾ ಎಂದಿದ್ದಳು. ನನ್ನ ಕಣ್ಣೇ ಕ್ಯಾಮ್ರಾ, ನನ್ನ ಹೃದಯವೇ ಗ್ಯಾಲರಿ ಕಣೆ, ಅದರಲ್ಲಿ ಸೇವ್ ಆಗಿದೆ, ಅದು ಬಿಟ್ಟು ಬೇರೆ ಯಾರು ಏನೂ ಇಲ್ಲ ಅಂದಿದ್ದ. ಅದೆಲ್ಲವೋ ಮಾರಾಯ, ಏನಾದರೂ ಡೀಟೇಲ್ಸ್ ಗೊತ್ತಿದ್ದರೆ ಹೇಳು ಅಂದಿದ್ದರೆ, ಏನೂ ಗೊತ್ತಿಲ್ಲ ಕಣೆ, ಆದರೆ ಒಂದು ವಿಚಾರ ಗೊತ್ತು, ಅವಳ ಪ್ರೊಫೆಷನ್ ಎಂದಿದ್ದ. ಏನು ವರ್ಕ್ ಮಾಡೋದು? ಆ ಪ್ರೊಫೆಷನನ್ನು ಸರ್ಚ್ ಮಾಡಿದ್ರೆ ಅವಳ ಬಗ್ಗೆ ಡೀಟೇಲ್ಸ್ ಸಿಗ್ಬೋದಲ್ವಾ ಎಂದಳು ಸ್ವೀಟಿ. ಅದು ಸ್ನ್ಯಾಚರ್ ಅಂದ. ಸ್ವೀಟಿ ಆಶ್ಚರ್ಯದಿಂದ, ಏನು ಅಂದಿದ್ದಳು. ಕಳ್ಳಿ ಕಣೆ, ನನ್ನ ಹೃದಯದ ಜೊತೆಗೆ ಫೋನು, ಪರ್ಸ್ ಎಲ್ಲ ದೋಚಿದ್ದಾಳೆ ಎಂದರೆ ಸ್ವೀಟಿ ಸದ್ಯ ಪ್ರಜ್ಞೆ ತಪ್ಪಿ ಬೀಳೋದೊಂದೇ ಬಾಕಿ. ಏನು, ಕಳ್ಳಿನ? ಅಲ್ವೋ ಅಕ್ಕು, ನೀನು ಮಾಡ್ತಿರೋ ಗನಂದಾರಿ ಕೆಲಸಕ್ಕೆ ಕಳ್ಳಿ ಹುಡ್ಕೋಕೆ ನಾನು ನಿನ್ನ ಪರವಾಗಿ ಅಣ್ಣನ ಹತ್ರ, ಅಣ್ಣ ನನ್ನ ಚಿಕ್ಕಣ್ಣ ಕಳ್ಳಿನ ಲವ್ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ಅವಳನ್ನ ಹುಡುಕಬೇಕು, ಅವ್ನು ಪೊಲೀಸಾಗಿ ಡ್ಯೂಟಿಗೆ ಸೇರ್ಕೊಂತಾನೆ, ಅವನನ್ನು ದುಬೈ ಕಳಿಸ್ಬೇಕು ಅಂತ ಹೇಳಬೇಕಾ? ಆಗೋದಿಲ್ಲ ಕಣೋ ಮಾತಾಡೋಕ್ಕೆ, ಹೋಗೋ ಅಂದ್ಲು. ಬಜಾರಿ, ನೀನು ಬೇಕಾದರೆ ನನಗೆ ಹೆಲ್ಪ್ ಮಾಡದೇ ಇದ್ರೂ ಪರವಾಗಿಲ್ಲ, ನನ್ನ ಈ ದಿಲ್ ಕಿ ರಾಣಿನ ಕಳ್ಳಿ ಗಿಳ್ಳಿ ಅಂತೆಲ್ಲ ಅಂದರೆ ಅಷ್ಟೇ ಎಂದಿದ್ದ ಆಕರ್ಷ್. ಕಳ್ಳಿ ಅಂದೆ CM ಅಂತೀನಿ ಬಿಡು, ಹೋಗೋ, ನಾನು ನಿನಗೆ ಯಾವ ರೀತಿ ಹೆಲ್ಪ್ ಮಾಡಲ್ಲ ಕಣಂತೆ. ದೇವ್ರೆ, ಅದೇನಪ್ಪ ನಿನ್ನ ಲೀಲೆ, ನಂಗಿರೋ ಇಬ್ಬರು ಅಣ್ಣಂದ್ರಿಗೆ ಒಬ್ಳಿಗೆ ಕುಳ್ಳಿ ಕೊಟ್ಟೆ ಪರವಾಗಿಲ್ಲ, ಆದರೆ ಈ ಮಂಗನಿಗೆ ಕಳ್ಳಿ ಕೊಟ್ಟಿದ್ದೀಯಲ್ಲ, ನಾನೇನು ಹೊಸ ವಸ್ತುಗಳನ್ನು, ಇಷ್ಟವಾದ ವಸ್ತುಗಳನ್ನು ಮನೆಗೆ ತರೋದಾ ಬೇಡವಾ? ಏನಾದರೂ ಇಷ್ಟವಾಗಿರೋ ಚಪ್ಪಲು ಬಟ್ಟೆ ಎಲ್ಲ ತಂದು ಮನೆಗಿಟ್ರೆ ಇವಳೆಲ್ಲ ಕತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದಪ್ಪ? ಇನ್ನೇನಾದರೂ ನಾನು ಮುಂದೆ ನನ್ನ ಸ್ಲಿಪ್ಪರ್ ಇಡೋಕ್ಕೂ ಒಂದು ಬ್ಯಾಂಕ್ ಲಾಕರ್ ಆಗಬೇಕೋ ಏನೋ ಅಂದಿದ್ದಳು. ಅವಳ ಮಾತಿಗೆ ಇರಿಟೇಟ್ ಆದ ಆಕರ್ಷ್, ಬಜಾರಿ ಸಾಕು ಹಿಡೆ, ನೀನು ಅಂದ್ಕೊಂಡಿರೋ ಥರ ನನ್ನ ಹುಡುಗಿ ಏನು ದೇವಸ್ಥಾನದ ಮುಂದೆ ಸ್ಲಿಪ್ಪರ್ ಕದಿಯೋಷ್ಟು ಚೀಪ್ ಕಳ್ಳಿ ಅಂದ್ಕೊಂಡಿದ್ದೇನೆ. ಅವಳು ನನ್ನಂಗೆ ಸ್ಟ್ಯಾಂಡರ್ಡ್ ಮನೆತನದವಳೆ, ಅವಳು ಏನಿದ್ರು ಫೋನ್, ಪರ್ಸ್ ಅಷ್ಟೇ ಕದಿಯೋದು, ನಿನ್ನ ಸ್ಲಿಪ್ಪರ್ಗೆಲ್ಲ ಕೈಯಾಗಲ್ಲ ಎಂದಿದ್ದ ಆ ಹುಡುಗಿಯನ್ನು ವಹಿಸಿಕೊಳ್ಳುತ್ತಾ. ಅಯ್ಯೋ, ನಾನು ಈಗಷ್ಟೇ ನಿನ್ನ
ದೊಡ್ಡವನಾಗ್ಬಿಟ್ಟೆ, ಬುದ್ಧಿವಂತ ಆಗಿಬಿಟ್ಟೆ ಅಂದ್ಕೊಂಡಿದ್ದೆ. ಆದರೆ ಇಲ್ಲ, ನೀನು ಇನ್ನೂ ಶತದಡ್ಡ ಕಣೋ. ಕಳ್ಳತನದಲ್ಲಿ ಚೀಪ್ ಸ್ಟ್ಯಾಂಡರ್ಡ್ ಅಂತ ಇರುತ್ತೇನೋ. ಚಪ್ಪಲಿ ಕದ್ರು ಕಳ್ರೆ, ಜ್ಯುವೆಲರಿ ಕದ್ರು ಕಳ್ರೆ, ಕಳ್ಳರು ಯಾವತ್ತಿದ್ರು ಕಳ್ರೆ. ಅಷ್ಟು ಗೊತ್ತಿಲ್ವಾ ಶತದಡ್ಡ? ನಿನ್ನನ್ನು ಅಣ್ಣ ಆಗಿರೋದಕ್ಕೆ ಹತ್ರದಲ್ಲಿ ಇಟ್ಕೊಂಡಿದ್ದಾನೆ. ನಾನೇನಾದರೂ ಆಗಿದ್ದರೆ, ನಿನ್ನ ಅಕ್ಕ ಏನಾದರೂ ಆಗಿದ್ದರೆ ನಾನು ನಿನ್ನನ್ನು ಯಾವುದಾದ್ರೂ ಕಿಡ್ಸ್ ಹೋಮ್ಗೆ ಬಿಟ್ಟು ಬರ್ತಿದ್ದೆ. ಅಲ್ಲಿದ್ದರೂ ನಿನಗೆ ಬುದ್ಧಿ ಬರ್ತಾ ಇರಲಿಲ್ಲ. ನಿನ್ನ ಜೊತೆಗೆ ಸೇರಿಸಿದ್ದ ಎಲ್ಲ ಸಣ್ಣ ಪುಟ್ಟ ಮಕ್ಕಳೆಲ್ಲ ಗ್ರ್ಯಾಜುಯೇಷನ್ ಮುಗಿಸಿದ್ರು, ನೀನು ಮಾತ್ರ ಅಲ್ಲೇ ಯಾವುದೋ ಬೇರೆ ಮಕ್ಳ ಹತ್ರ ಚಾಕ್ಲೇಟ್ ಕದ್ಕೊಂಡಿರ್ತಿದ್ದೆ ಅಲ್ವಾ ಎಂದರೆ, ಏಯ್, ನಾನು ಯಾಕೆ ಬೇರೆಯವ್ರ ಚಾಕ್ಲೇಟ್ ಎಲ್ಲ ಕದೀಲಿ? ನಾನೇ ರಾಶಿ ರಾಶಿ ಚಾಕ್ಲೇಟ್ನ ತಗೊಂಡು ಹೋಗ್ತಾ ಇದ್ದೆ, ಹೊಸದಲ್ಲೂ ಗೊತ್ತಾ ಎಂದ ಆಕರ್ಷ್. ಮಾತು ಸ್ವೀಟಿಗೆ ತಲೆಗೆ ಕೈ ಹಾಕಿ ಕಿವುಚಿದಂತೆ ಅನ್ನಿಸುತ್ತಿತ್ತು. ಹಾಗಾಗಿ ಹೌದಪ್ಪ, ನೀನು ರಾಶಿ ರಾಶಿ ಚಾಕ್ಲೇಟ್ ತಗೊಂಡು ನೀನು ಕಳ್ಳಿ ಹುಡಿಕೊಂಡು ಹೋಗು, ನನಗೆ ಕಾಲ್ ಮಾಡಿಬಿಡ. ಆದರೆ ನಿನಗೆ ಕಳ್ಳಿ ಸಿಕ್ಕಿದ ತಕ್ಷಣ ನನಗೆ ಕಾಲ್ ಮಾಡು, ಆಯಿತಾ? ಅಲ್ಲಿ ತನಕ ನನ್ನ ತಲೆ ತಿನ್ನಬೇಡ, ಇಡು ಫೋನ್ನ ಎಂದರೆ, ಹೇಯ್ ಕಳ್ಳಿ, ನಿನಗೂ ನನ್ನ ಹುಡುಗಿ ನೋಡೋಕೆ ಆಸೆ ಅಲ್ವಾ ಎಂದಿದ್ದ ಆಕರ್ಷ್. ಹಾಂ, ಇಲ್ಲಪ್ಪ, ಅವಳು ಮನೆಗೆ ಬರೋ ಮುಂಚೆ ನಾನು ಬಂದು ನನ್ನ ರೂಮ್ಗೆ ದಪ್ಪ ಲಾಕ್ ಹಾಕಿ ಬರೋಕೆ. ಇಲ್ಲ ನಿನ್ನ ಕಳ್ಳಿ ಬಂದು ಏನೇನು ಕತ್ಕೊಂಡು ಹೋಗ್ತಾಳೋ. ಅದಕ್ಕೆ ನನ್ನ ರೂಮ್ನ ನಾನು ಫಸ್ಟೇ ಸೇಫ್ಟಿ ಮಾಡ್ಕೊಳ್ಳೋಕ್ಕೆ ಮೊದಲೇ ನೀನು ಹುಚ್ಚ, ಅವಳು ಕಳ್ಳಿ ಎಂದು ಕಾಲ್ ಕಟ್ ಮಾಡಿದ್ದಳು. ಆಕರ್ಷ್ ತಾನು ದುಬೈಗೆ ಹೋಗಬಾರದು ಎಂದು ತಡೆಯೋಕೆ ಮಾಡಿದ್ದ ಮಾಸ್ಟರ್ ಪ್ಲ್ಯಾನ್ ಜಾರಿಗೆ ಬರುವ ಮೊದಲೇ ಕ್ಯಾನ್ಸಲ್ ಆಗಿತ್ತು. ಮುಂದೆ ಏನು ಅಂತ ಅವನಿಗೆ ಯಾವುದೇ ಬಿ ಪ್ಲ್ಯಾನ್ ಇರಲಿಲ್ಲ. ಅವನು ಫೋನ್ ನೋಡುತ್ತಾ, ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ, ಅವಳಿಗೇನು ಗೊತ್ತು ನನ್ನ ಕಳ್ಳಿ, ತುತು ಸಹವಾಸ ದೋಷ, ನನ್ನ ಜುಬ್ಗಿ ಆಕರ್ಷಣೆ. ಈ ಆಕರ್ಷ್ ರಾಯನ್ನೇ ಆಕರ್ಷಿಸಿರುವಾಗ ನೀನು ಜಿಜಿಬಿ ನಿಂತಲ್ಲೇ ಸ್ಟನ್ ಆಗಿಬಿಡ್ತೀಯ ನನ್ನ ಹುಡುಗಿ ನೋಡಿದ್ರೆ. ಒಬ್ಬೊಬ್ಬನೇ ಮಾತನಾಡುತ್ತಾ ತನ್ನ ಫೋನ್ಗೆ ಕಾಲ್ ಮಾಡಿದ್ದ. ತನ್ನ ಫೋನ್ ರಿಂಗ್ ಆಗಿತ್ತು, ಆದರೆ ರಿಸೀವ್ ಮಾಡಲಿಲ್ಲ. ಏನು ಮಾತನಾಡದೆ ನಗದೆ ಸುಮ್ಮನಾದ. ಮತ್ತೆ ಯಾರ ಬಳಿ ಹೆಲ್ಪ್ ಕೇಳೋದು ಎಂದು ಯೋಚಿಸುವಾಗ ಅವನ ತಲೆಗೆ ಅನುಷ್ಕಾ ಹೆಸರು ಬಂದಿತ್ತು. ತಕ್ಷಣ ಅನುಷ್ಕಾ ನಂಬರ್ಗೆ ಕರೆ ಮಾಡಿದ್ದ. ಆ ಕಡೆಯಿಂದ ಅನುಷ್ಕಾ ದನಿ ಕೇಳಿ ಮರುಗಾಡಿನಲ್ಲಿ ಕೊಳ ಕಂಡಷ್ಟೇ ಖುಷಿಪಟ್ಟಿದ್ದ ಆಕರ್ಷ್. ಹೆಲೋ ಅನುಷ್ಕಾ, ಸಾರಿ ಅದಕ್ಕೆ ನಿಮ್ಮಿಂದ ನನಗೆ ಒಂದು ಹೆಲ್ಪ್ ಬೇಕಿತ್ತು ಎಂದ. ಅನುಷ್ಕಾ, ಅಯ್ಯೋ ಅಕ್ಕು, ಇದೇನು ನೀನು ನನ್ನ ಹತ್ರ ಸಾರಿ ರೆಸ್ಪೆಕ್ಟ್ ಎಲ್ಲ ಬೇಕಾ? ಹೇಳು, ಏನು ಅಂತ ಹೇಳಿದ್ರೆ, ಏನಾದರೂ ಡಿಸೈನ್ಗೆ ಹೆಲ್ಪ್ ಬೇಕಿತ್ತಾ? ಹೇಳು, ಮಾಡಿಕೊಡ್ತೀನಿ ಎಂದಿದ್ದಳು. ಇಲ್ಲ ಅತ್ತಿಗೆ, ಅದೆಲ್ಲ ಅಲ್ಲ ಎಂದಿದ್ದ. ಮತ್ತೆ ಇನ್ಯಾವ ಥರ ಹೆಲ್ಪ್ ಬೇಕು ಎಂದಳು ಅನುಷ್ಕಾ. ನನ್ನನ್ನು ನಿಮ್ಮ ಗಂಡ ಆ ಸಿಡುಕ್ಸಿದ್ದ ದುಬೈ ಕಳಿಸ್ತಿದ್ದಾನೆ. ಅದು 1 ವರ್ಷ. ನಾನು ಎಷ್ಟು ಚಿಕ್ಕ ಹುಡುಗ, ವರ್ಷಗಟ್ಟಲೆ ಮನೆ ಊಟ ಅದೆಲ್ಲ ಇಲ್ಲದೆ ಹೇಗಿರೋದು? ಅಮ್ಮ ಅಪ್ಪ ಅಣ್ಣ, ಚಿಚಿ ಅಣ್ಣ ಕ್ಯಾನ್ಸಲ್. ಅತ್ತಿಗೆ, ಎಲ್ಲರ ಪ್ರೀತಿ ಇಲ್ಲದೆ ಸೊರಗೋಕ್ಕಾಗಲ್ವಾ ಹೇಳಿ? ಹೇಗೆ ಮಾಡಿಬಿಟ್ಟ ನಿಮ್ಮಣ್ಣ? ನೀವೇ ಎಂದು ಮುಗ್ಧನನ್ನು ಕಾಪಾಡಬೇಕು ಎಂದು ಕೇಳಿದ್ದ. ಅನುಷ್ಕಾ ಅವನ ಮಾತು ಕೇಳುತ್ತಲೇ ನಗು ಬಂದಿತ್ತು. ಆದರೆ ನಗು ತಡೆದು ಹೇಳಿದ್ದಳು, ಹೌದು, ಅದಕ್ಕೆ ನಾನೇನು ಮಾಡಲಿ ಎಂದು. ಅತ್ತಿಗೆ, ನಿಮ್ಮ ಪತಿರಾಯರಿಗೆ ಸ್ವಲ್ಪ ಹೇಳಿ ನನ್ನ ಕಳಿಸ್ಬೇಡಿ ಅಂತ ಎಂದು ಮರುಗಲು ಅನುಷ್ಕಾ, ಸರಿ ಮತ್ತೆ ಟ್ರೈ ಮಾಡ್ತೀನಿ ಎಂದಳು. ಅನುಷ್ಕಾ ಮಾತು ಕೇಳಿ ಆಕರ್ಷ್, ಏನು ಟ್ರೈ ಮಾಡ್ತೀರಾ? ಹಾಗಾದರೆ ನೀವು ನಿಮ್ಮ ಮೈದನ್ನ ಇಷ್ಟೇ ನಾಯಿ ಪ್ರೀತಿ ಮಾಡೋದು ಅಲ್ವಾ? ನಾನು ಬರೀ ನಮ್ಮ ಅಣ್ಣನಿಗೆ ನನ್ನ ತಂಗಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು ನನ್ನ ಪ್ರೀತಿ ಅತ್ತಿಗೆ, ನಿಮಗೂ ಪ್ರೀತಿ ಇಲ್ವಾ ಪ್ಲೀಸ್ ಎಂದು ಗೋಗರೆಯುತ್ತಿದ್ದರೆ ಚಿಕ್ಕ ಮಗುವೊಂದು ಚಾಕ್ಲೇಟ್ಗಾಗಿ ಅಮ್ಮನ ಬಳಿ ಅಂಗಲಾಚಿದಂತೆಯೇ ಅನ್ನಿಸುತ್ತಿತ್ತು. ಸರಿ ಆಯಿತು, ನಾನು ತುಂಬ ಸೀರಿಯಸ್ ಆಗಿ ನಿನ್ನ ಅಣ್ಣನ ಹತ್ರ ಮಾತಾಡ್ತೀನಿ, ಆಗಬಹುದಾ ಎಂದಳು ಅನುಷ್ಕಾ. ಅವಳ ಮಾತು ಕೇಳಿ ಆಕರ್ಷ್ಗೆ ಆಕಾಶದಲ್ಲಿನ ತಾರೆಗಳೆಲ್ಲವೂ ಕಂಡಷ್ಟೇ ಖುಷಿಯಾಗಿದ್ದಳು. ಅವಳ ಮಾತು, ಸದ್ಯ ನನ್ನ ಆಪರೇಷನ್ ಜುಮ್ಕಿ, ನಿಜವಾದರೂ ಹೆಲ್ಪ್ ಮಾಡೋರೊಬ್ಬರು ಬಿಟ್ರಲ್ಲಪ್ಪ, ಅಷ್ಟೇ ಸಾಕು ಎಂದಿದ್ದ ಜೋರಾಗಿ. ಏನು ಆಪರೇಷನ್ ಜುಮ್ಕಿನ? ಹಾಗಂದ್ರೇನು ಎಂದಳು ಅನುಷ್ಕಾ. ಮತ್ತೆ ತನ್ನ ತಲೆಗೆ ಮುಟ್ಟಿಕೊಳ್ಳುತ್ತಾ, ಈ ನಾಲಿಗೆನೋ ವಿಚಾರಗಳೇ ನಿಲ್ಲೋದಿಲ್ಲ ಅನ್ನಿಸುತ್ತೆ. ಆದರೂ ನಮ್ಮ ಅತ್ತಿಗೆ, ಅವರಿಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ಮುಂದೆ ಅವರ ಜೊತೆಯಲ್ಲೇ ಹೆಚ್ಚು ಸಮಯ ಇರಬೇಕು ನನ್ನ ಜುಮ್ಕಿ. ಅದರಲ್ಲೂ ನಮ್ಮ ಅತ್ತಿಗೆ ಚಿಂದಂಥವ್ರು, ಅವರಿಗೂ ಗೊತ್ತಾಗಲಿ ಅವ್ರಿಗೆ ತಂಗಿ ಸಿಕ್ಕಿದ್ದಾಳೆ ಎಂದುಕೊಳ್ಳುತ್ತಾ, ಅದು ಅದಕ್ಕೆ ನಾನು ಲವ್ ಮಾಡ್ತಿದ್ದೀನಿ ಎಂದಿದ್ದ ನಾಚಿಕೆಯಿಂದ. ಅನುಷ್ಕಾ ಶಾಕ್ ರೀತಿ, ಏನು ಲವ್ವಾ? ಕಂಗ್ರ್ಯಾಚುಲೇಷನ್. ನೀನು ಈ ವಿಚಾರನ ಮನೆಯವ್ರಿಗೆ ಹೇಳಿದ್ರೆ ಅವರಿಗೂ ಖುಷಿ ಆಗುತ್ತೆ ಅಲ್ವಾ? ಯಾರಿಗೂ ಹೇಳೇ ಇಲ್ಲ? ಇರು ನಾನೇ ಹೇಳ್ತೀನಿ ಎಂದಳು. ಅಯ್ಯೋ ಅತ್ತಿಗೆ, ನೀವು ಈ ರೀತಿ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಬಹುದು ಹೇಳಿ? ನನ್ನ ಬಾಳಿ ಬೆಳಬೇಕಾಗಿರುವಂತಹ ಜೋಡಿ ನಮ್ಮನ್ನು ಚಿಗುರುವ ಮೊದಲೇ ಚಿವುಟೋದಕ್ಕೆ
ಪ್ಲೀಸ್ ಅದಕ್ಕೆ ಯಾರಿಗೂ ಹೇಳ್ಬೇಡಿ ಎಂದು ಗೋಗರೆದ. ಅವನ ಮಾತು ಕೇಳಿ ಅನುಷ್ಕಾ, ಅಯ್ಯೋ ಇಷ್ಟೊಂದು ಪೀಟಿಕೆ ಯಾಕೆ ಹೇಳಬಾರ್ದು? ಸರಿ, ನಿನಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಹೇಳೋಲ್ಲ ಬಿಡು, ಆದರೆ ಯಾವತ್ತಿದ್ರೂ ಒಂದು ಸಾರಿ ಗೊತ್ತಾಗಲೇಬೇಕಲ್ವಾ ಎಂದಿದ್ದಳು. ಹೇಳಬಾರ್ದು ಅಂತ ಇಲ್ಲ, ಆದರೆ ನಮ್ಮ ಹುಡುಗಿ ಸ್ನ್ಯಾಚರ್ ಅಂದಿದ್ದ. ಏನು, ಕಳ್ಳಿನಾ ಎಂದಿದ್ದಳು ಅನುಷ್ಕಾ ಆಶ್ಚರ್ಯದಿಂದ. ಕತೆ ಮುಂದುವರಿಯೋದು. ಅನುಷ್ಕಾ ರಿಯಾಕ್ಷನ್ ಹೇಗಿರುತ್ತೆ ಮುಂದಿನ ಕಥೆಯಲ್ಲಿ ನೋಡೋಣ. ಕಾಡುವ ಹುಡುಗ ಕತೆ ಹೀಗೆ ಮುಂದುವರಿಬೇಕು ಅಂದರೆ ಪ್ಲೀಸ್ ಜಾಸ್ತಿ ವ್ಯೂಸ್ ಬರಬೇಕು, ಇಲ್ಲ ಅಂದರೆ ಕತೆ ಹಾಕೋಕ್ಕೆ ನಿಜ ಬೇಜಾರು ಅನಿಸುತ್ತೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಕತೆ ಕೇಳೋ ಆಸಕ್ತಿ ಇರೋರಿಗೆ ಕಥೆನ ಶೇರ್ ಮಾಡಿ. ಥ್ಯಾಂಕ್ ಯು.